ಫ್ರೆಂಡ್ಸ್, ವೆಲ್ಕಮ್ ಟು ಭೂಮಿಕಾ ಕಿಚನ್. ನಾನು ನಿಮ್ಮ ಭೂಮಿಕಾ ಸುದರ್ಶನ್. ಇವತ್ತು ಸಿಂಪಲ್ ಆಗಿ ಮಾವಿನಕಾಯಿ ರಸಂ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇವಾಗಂತೂ ಎಲ್ಲೆಲ್ಲಿ ನೋಡಿದ್ರು ಮಾವಿನಕಾಯಿಗಳ ಸಿಗ್ತಾ ಇದೆ ಅಲ್ವಾ. ಈ ಸೀಸನಲ್ಲಿ ಮಾವಿನಕಾಯಿ ಉಪಯೋಗಿಸ್ಕೊಂಡು ಮಾಡೋ ಅಂಥ ಐಟಮ್ಗಳನ್ನೆಲ್ಲ ಮಾಡ್ಕೊತೀನಿ. ಈ ರಸಂ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರಸಂ ಹಾಕೊಂಡು ತಿಂತಾ ಇದ್ರಂತೂ ಏನು ರುಚಿಯಾಗಿರುತ್ತೆ ಗೊತ್ತಾ. ಇದನ್ನು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಸ್ಟವ್ ಆನ್ ಮಾಡಿಕೊಂಡು ಒಂದು ಪಾತ್ರೆ ಒಳಗಡೆ 1 ಕಪ್ ನೀರು ಹಾಕೊಂಡಿದ್ದೀನಿ. ನೀರು ಕಾಯ್ತಿದ್ದ ಹಾಗೆಯೇ 1 ತೋತಾಪುರಿ ಮಾವಿನಕಾಯಿ ಸಿಪ್ಪೆ ಎಲ್ಲ ತೆಗೆದು ಹಾಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಅರಶಿನ, ರುಚಿಗೆ ತಕ್ಕಷ್ಟು ಉಪ್ಪು. ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಕೊಂಡು ಈ ಮಾವಿನಕಾಯಿ ಸಾಫ್ಟ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ. ಲೋ ಫ್ಲೇಮ್ ಮಾಡಿಕೊಂಡು ಬೇಯಿಸ್ಕೊಳ್ಳೋಣ. ನೋಡಿ, ಪ್ರೆಸ್ ಮಾಡಿದ್ರೆ ಸಾಕು, ಸಾಫ್ಟಾಗಿ ಆಗಿದೆ. ಇಷ್ಟು ಬೆಂದಿದ್ರೆ ಸಾಕು. ಸ್ಟವ್ ಆಫ್ ಮಾಡ್ಕೊಳ್ತಾ ಇದ್ದೀನಿ. ಈ ಮಾವಿನಕಾಯಿನೆಲ್ಲ ಒಂದು ಪ್ಲೇಟಿಗೆ ತೊಗೊಂಡ್ಬಿಡ್ತೀನಿ. ಇದನ್ನು ರುಬ್ಕೋಬೇಕು. ತಣ್ಣಗಾದ ನಂತರ ರುಬ್ಕೊಳ್ಳೋಣ. ತಣ್ಣಗಾದ್ಮೇಲೆ ಮಿಕ್ಸರ್ ಜಾರ್ ಒಳಗಡೆ ಹಾಕೊಂಡಿದ್ದೀನಿ. 2 ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿಗಳನ್ನ ಹಾಕೊಂಡಿದ್ದೀನಿ, ಖಾರ ಬ್ಯಾಲೆನ್ಸ್ ಮಾಡ್ಕೊಳ್ಳೋದಕ್ಕೋಸ್ಕರ. ಇದನ್ನು ಇವಾಗ ನುಣ್ಣದಾಗಿ ರುಬ್ಕೋತೀನಿ. 1/4 ಕಪ್ಪಷ್ಟು ನೀರು ಹಾಕೊಂಡು ನುಣ್ಣದಾಗಿ ರುಬ್ಕೊಂಡಿದ್ದೀನಿ. ಇದನ್ನು ಪಕ್ಕ ಇಟ್ಕೊಂಡು ಇವಾಗ ಒಗ್ಗರಣೆ ಹಾಕೊಳ್ಳೋಣ. ಈ ಮಾವಿನಕಾಯಿ ಬೇಯಿಸಿರೋವಂಥ ನೀರನ್ನ ಸಪ್ರೇಟ್ ಎತ್ತಿಟ್ಕೊಂಡಿದ್ದೀನಿ. ಸ್ಟವ್ ಆನ್ ಮಾಡಿಕೊಂಡು ಮಾವಿನಕಾಯಿ ಬೇಯಿಸ್ಕೊಂಡಿದ್ನಲ್ಲ ಅದೇ ಪಾತ್ರೆ ಒಳಗಡೆ 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕೊಂಡಿದ್ದೀನಿ. ಎಣ್ಣೆ ಒಂಚೂರು ಚೆನ್ನಾಗಿ ಬಿಸಿ ಆಗ್ತಿದ್ದ ಹಾಗೆ ಸಾಸಿವೆ 1/2 ಟೀ ಸ್ಪೂನ್, ಜೀರಿಗೆ 1/2 ಟೀ ಸ್ಪೂನ್. ಸಾಸಿವೆ ಚೆನ್ನಾಗಿ ಸಿಡಿಯೋಕ್ಕೆ ಶುರು ಆಗ್ತಿದ್ದ ಹಾಗೆ ಒಂದು 7ರಿಂದ 8 ಬೆಳ್ಳುಳ್ಳಿನ ಜಜ್ಜಿಬಿಟ್ಟು ಹಾಕೊಳ್ತಾ ಇದ್ದೀನಿ. ಒಂದ್ಸಲ ಮಿಕ್ಸ್ ಮಾಡ್ಕೊಳ್ತೀನಿ. ಜೊತೆಯಲ್ಲೇ 1 ಚಿಟಕಿ ಇಂಗು, 1 ಗರಿ ಕರಿಬೇವಿನ ಸೊಪ್ಪು, ಬ್ಯಾಡಗಿ ಮೆಣಸಿನ್ಕಾಯಿ 1 2. ಇದೆಲ್ಲ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಬೆಳ್ಳುಳ್ಳಿದು ಹಸಿ ಘಮ ಹೋಗಬೇಕು, ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಇವಾಗ ರುಬ್ಬಿರೋಂಥ ಮಿಶ್ರಣ ಹಾಕೊಳ್ತೀನಿ. ಈ ಮಿಕ್ಸರ್ ಜಾರ್ ಒಳಗಡೆ ಇನ್ನೊಂದು ಸ್ವಲ್ಪ ನೀರು ಹಾಕೊಳ್ತೀನಿ. ರುಬ್ಬಿನ ಮಿಶ್ರ ಹಾಕೊಂಡು ಇದು ಒಂಚೂರು ಕುದಿಯೋದಕ್ಕೆ ಶುರು ಆಗ್ತಿದ್ದ ಹಾಗೆ ಇದಕ್ಕೆ ಖಾರಕ್ಕೆ ತಕ್ಕಷ್ಟು ಅಚ್ಕಾರದ ಪುಡಿ ಹಾಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1/2 ಟೀ ಸ್ಪೂನ್ ಜೀರಿಗೆ ಪುಡಿ, 1/4 ಟೀ ಸ್ಪೂನ್ ಮೆಣಸಿನ ಪುಡಿ. ಆವಾಗಲೇ ಸ್ವಲ್ಪ ಉಪ್ಪು ಹಾಕೊಂಡಿದ್ದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ತಾ ಇದ್ದೀನಿ. ಬೆಲ್ಲ 1 ಟೀ ಸ್ಪೂನ್. ಈ ಉಪ್ಪು, ಹುಳಿ, ಖಾರ ಎಲ್ಲ ಬ್ಯಾಲೆನ್ಸ್ ಮಾಡೋದಕ್ಕೆ ಇದು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಮಿಕ್ಸ್ ಮಾಡಿಕೊಂಡು ಇದು ಒಂದು ಕುದಿ ಬರಲಿ ಚೆನ್ನಾಗಿ. 1-2 ನಿಮಿಷ ಈ ಇದೆಲ್ಲ ಪುಡಿಗಳೆಲ್ಲ ಹಾಕೊಂಡ್ಮೇಲೆ ಕುದಿಸ್ಕೊಂಡಿದ್ದೀನಿ. ಇವಾಗ ನೋಡಿ, ಬೇಯಿಸಿಟ್ಕೊಂಡಿದ್ನಲ್ಲ ನೀರು, ಮಾವಿನಕಾಯಿ ನೀರು, ಅದನ್ನು ಹಾಕ್ಕೊಂಡು ಒಂದ್ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇವಾಗ ರಸಂ ಹದದಲ್ಲಿ ಇದನ್ನು ನಾವು ಕನ್ಸಿಸ್ಟೆನ್ಸಿನ ರೆಡಿ ಮಾಡ್ಕೋಬೇಕು. ಇನ್ನೊಂದು 1/2 ಕಪ್ಪಷ್ಟು ಅಥವಾ 1 ಕಪ್ಪಷ್ಟು ನೀರನ್ನ ನೋಡ್ಕೊಂಡು ಹಾಕೊಳ್ತೀನಿ. 1 ಕಪ್ಪಷ್ಟು ನೀರು ಹಾಕೊಂಡಿದ್ದೀನಿ. ಇವಾಗ ಚೆನ್ನಾಗಿ ಇದು ಕುದಿ ಬರಲಿ. ಕುದಿ ಬಂದ ನಂತರ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೊಂಡು ಸ್ಟವ್ ಆಫ್ ಮಾಡೋಣ. ಉಪ್ಪು, ಹುಳಿ, ಖಾರ ಎಲ್ಲ ನಿಮ್ಮ ಟೇಸ್ಟಿಗೆ ತಕ್ಕ ಹಾಗೆ ರೆಡಿ ಮಾಡ್ಕೊಳ್ಳಿ. ಇವಾಗ ಚೆನ್ನಾಗಿ 1-2 ನಿಮಿಷ ಕುದಿ ಬಂದ ನಂತರ ಕುದಿಸ್ಕೊಂಡಿದ್ದೀನಿ. ಇವಾಗ 1 ಟೇಬಲ್ ಸ್ಪೂನ್ ಹಸಿ ತೆಂಗಿನ ತುರಿ, ಕೊತ್ತಂಬರಿ ಸೊಪ್ಪು ಸಣ್ಣಕ್ಕೆ ಕಟ್ ಮಾಡ್ಕೊಂಡಿರೋದು 1 ಟೇಬಲ್ ಸ್ಪೂನ್ ಹಾಕೊಂಡು ಇನ್ನೊಂದು 2 ನಿಮಿಷ ಕುದಿಸ್ಕೊಂಡ್ರೆ ಮಾವಿನಕಾಯಿ ರಸಮು ರೆಡಿ ಆಗುತ್ತೆ. ತೆಳು ಕನ್ಸಿಸ್ಟೆನ್ಸಿನೂ ಅಷ್ಟೇ ನೋಡ್ಬಿಟ್ಟು ನೀವು ಸರಿ ಮಾಡ್ಕೋಬೇಕು. ಇದು ಹುಳಿ ಮಾತ್ರ ಮಾವಿನಕಾಯಿ ಮೇಲೆ ಡಿಪೆಂಡ್ ಆಗುತ್ತೆ. ಒಂದೊಂದ್ಸಲ ಕಮ್ಮಿ ಹುಳಿ ಇರುತ್ತೆ, ಅವಾಗ ಖಾರ ಮತ್ತು ಬೆಲ್ಲ ಎಲ್ಲ ಕಮ್ಮಿ ಹಾಕೋಬೇಕಾಗುತ್ತೆ. ನೀವು ಹುಳಿ ಜಾಸ್ತಿ ಇದ್ದರೆ ನೀರು ಜಾಸ್ತಿ ಹಾಕೋಬೇಕು. ಉಪ್ಪು, ಹುಳಿ, ಖಾರ ಕೂಡ ಜಾಸ್ತಿ ಅದಕ್ಕೆ ತಕ್ಕಂಗೆ, ಹುಳಿಗೆ ತಕ್ಕಂಗೆ ಬ್ಯಾಲೆನ್ಸ್ ಮಾಡ್ಕೋಬೇಕು ನಾವು. 2ರಿಂದ 3 ನಿಮಿಷ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದೀನಿ. ಸ್ಟವ್ ಆಫ್ ಮಾಡ್ತಾ ಇದ್ದೀನಿ. ಬಿಸಿ ಬಿಸಿ ಮಾವಿನಕಾಯಿ ರಸಂ ರೆಡಿ ಇದೆ ನೋಡಿ. ನೀವು ಇದನ್ನು ಹಾಗೆ ಕುಡಿಯಲೂಬಹುದು, ಇಲ್ಲಾಂದರೆ ಬಿಸಿ ಬಿಸಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ರಸಂ ಹಾಕೊಂಡು ತಿಂತಾ ಇದ್ರಂತೂ ಏನು ಚೆನ್ನಾಗಿರುತ್ತೆ ಗೊತ್ತಾ. ಈ ಸೀಸನಲ್ಲಂತೂ ಈ ರಸಂ ಮಾಡೋದನ್ನ ಮರಿಲೇಬೇಡಿ. ಮಾವಿನಕಾಯಿ ಸಿಕ್ತಾಗಲೆಲ್ಲ ಈ ರಸಮ್ಮು ಅಥವಾ ಮಾವಿನಕಾಯಲ್ಲಿ ಮಾಡೋವಂತಹ ಬೇರೆ ಬೇರೆ ಐಟಮ್ಗಳನ್ನೆಲ್ಲ ಮಾಡಿಕೊಂಡು ತಿಂದು ಈ ಸಮ್ಮರ್ ಸೀಸನ್ನ ಎಂಜಾಯ್ ಮಾಡಿ. ಇವತ್ತಿನ ಈ ಸಿಂಪಲ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಭೂಮಿಕಾ ಕಿಚನ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.